ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ದೆಹಲಿ ಅಬಕಾರಿ ನೀತಿ ಪ್ರಕರಣ ಕಳೆದ 4 ವರ್ಷಗಳಿಂದ ಬಿಜೆಪಿ ಈ ಪ್ರಕರಣವನ್ನು ತನ್ನ ರಾಜಕೀಯ ಅಸ್ತ್ರ ಮಾಡಿಕೊಂಡಿತ್ತು. ಕಳೆದ ದೆಹಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಇದೇ ಅಸ್ತ್ರವನ್ನು ಬಿಜೆಪಿ ಪ್ರಯೋಗ ಮಾಡಿತ್ತು. ಈ ಪ್ರಕರಣದಿಂದಾಗಿಯೇ ದೆಹಲಿಯಲ್ಲಿ ಎಎಪಿ ಪಕ್ಷ ಅಧಿಕಾರ ಕಳೆದುಕೊಂಡಿತ್ತು. ಇದೇ ಕೇಸ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ದೆಹಲಿ ಸಿಎಂ ಆಗಿದ್ದಾಗಲೇ ಜೈಲು ಸೇರಿದ್ರು. ದೆಹಲಿ ಡಿಸಿಎಂ ಆಗಿದ್ದ ಸಿಸೋಡಿಯಾ ಕೂಡ ಜೈಲು ಸೇರಿದ್ರು. ದೆಹಲಿಯ ಮಂತ್ರಿಯಾಗಿದ್ದ ಸತ್ಯೇಂದ್ರ ಜೈನ್ ಕಂಬಿ ಎಣಿಸಿದ್ರು. ಎಎಪಿ ಸಂಸದ ಸಂಜಯ್ ಸಿಂಗ್ ಕೂಡ ಇದೇ ಕೇಸಲ್ಲಿ ಜೈಲಿನಲ್ಲಿದ್ದರು. ತೆಲಂಗಾಣದ ಮಾಜಿ ಸಿಎಂ ಕೆಸಿಆರ್ ಮಗಳು ಕೂಡ ಕವಿತಾ ರೆಡ್ಡಿ ಅವರು ಅರೆಸ್ಟ್ ಆಗಿ ಜೈಲು ಸೇರಿದ್ರು. ಹಲವು ತಲೆಗಳನ್ನ ಬಲಿ ಪಡೆದ ಕೇಸ್ ಆಗಿತ್ತು ದೆಹಲಿ ಅಬಕಾರಿ ನೀತಿ ಪ್ರಕರಣ. ಈ ಪ್ರಕರಣವನ್ನ ತೋರಿಸಿ ಕೇಜ್ರಿವಾಲ್ ಮಹಾಭ್ರಷ್ಟ ಅಂತ ಬಿಜೆಪಿ ಆರೋಪಿಸಿತ್ತು. ಹಾಗೆ ಕಾಂಗ್ರೆಸ್ ಕೂಡ ಆರೋಪ ಮಾಡಿತ್ತು. ಇನ್ನು ಎಎಪಿ ಪಕ್ಷಕ್ಕೂ ಭ್ರಷ್ಟಾಚಾರದ ಕಳಂಕ ಅಂಟಿಸಲಾಗಿತ್ತು. ಇದೊಂದು ಪ್ರಕರಣದಿಂದಾಗಿ ಎಎಪಿ ಪಕ್ಷಕ್ಕೆ ಮತ್ತು ಕೇಜ್ರಿವಾಲ್ಗೆ ದೊಡ್ಡ ಮಟ್ಟದ ಹಾನಿಯಾಗಿತ್ತು. ಅದರಿಂದ ಚುನಾವಣೆಯಲ್ಲಿ ಹಿನ್ನಡೆಯೂ ಉಂಟಾಗಿತ್ತು. ಇವತ್ತು ಈ ಪ್ರಕರಣದ ಕೋರ್ಟ್ ತೀರ್ಪು ಹೊರಬಂದಿದೆ. ಕೇಜ್ರಿವಾಲ್, ಸಿಸೋಡಿಯಾ ಸೇರಿದಂತೆ ಎಲ್ಲ 23 ಮಂದಿ ಆರೋಪಿಗಳನ್ನ ದೆಹಲಿಯ ಸ್ಪೆಷಲ್ ಕೋರ್ಟ್ ಖುಲಾಸೆಗೊಳಿಸಿದೆ. ಅಂದ್ರೆ ಯಾರು ತಪ್ಪು ಮಾಡಿಲ್ಲ ಅಂತ ಕೋರ್ಟ್ ಹೇಳಿದೆ. ದೆಹಲಿ ಸರ್ಕಾರ ಅಬಕಾರಿ ನೀತಿಯಲ್ಲಿ ಯಾವುದೇ ಪಿತೂರಿ ಇರಲಿಲ್ಲ ಅಂತ ಕೋರ್ಟ್ ಹೇಳಿದೆ. ಅಪರಾಧದ ಉದ್ದೇಶವೂ ಇರಲಿಲ್ಲ ಅಂತ ಕೋರ್ಟ್ ಹೇಳಿದೆ. 23 ಮಂದಿ ವಿರುದ್ಧ ಪ್ರಾಥಮಿಕವಾಗಿ ಯಾವುದೇ ಆರೋಪಗಳು ಸಾಬೀತಾಗಿಲ್ಲ ಅಂತ ಕೋರ್ಟ್ ಹೇಳಿದೆ. ಎಲ್ಲ ಆರೋಪಿಗಳನ್ನ ಖುಲಾಸೆ ಮಾಡಿ ತೀರ್ಪು ಕೊಟ್ಟಿದೆ. ದೆಹಲಿ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಜಿತೇಂದ್ರ ಸಿಂಗ್ ಅವರು ಆರೋಪಿಗಳ ವಿರುದ್ಧ ಸಿಬಿಐ ತನಿಖೆಯನ್ನ ಮುಕ್ತಾಯಗೊಳಿಸುವ ಆದೇಶವನ್ನು ಹೊರಡಿಸಿದ್ದಾರೆ. ಈ ತೀರ್ಪು ಹೊರಬರ್ತಾ ಇದ್ದಂತೆ ಅರವಿಂದ ಕೇಜ್ರಿವಾಲ್ ಅವರು ಅತ್ತೇ ಬಿಟ್ರು. ಅವರ ಭಾವನೆಯ ಕಟ್ಟೆಯೊಡೆದಿತ್ತು. ಗಳಗಳನೆ ಕಣ್ಣೀರು ಹಾಕಿದ್ರು. ಭ್ರಷ್ಟಾಚಾರ ಆರೋಪ ಹೊತ್ತು ಈಗ ಖುಲಾಸೆಗೊಂಡಿದ್ದಕ್ಕೆ ಕೇಜ್ರಿವಾಲ್ ಇಷ್ಟೊಂದು ಭಾವೋದ್ವೇಗಕ್ಕೆ ಒಳಗಾಗಿದ್ರು. ಅಸಲಿಗೆ ಕೇಜ್ರಿವಾಲ್ ಎಂಬ ಜನನಾಯಕ ಮತ್ತು ಎಎಪಿ ಪಕ್ಷ ಹುಟ್ಕೊಂಡಿದ್ದೇ ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದ. ಆದರೆ ಅದೇ ಕೇಜ್ರಿವಾಲ್ ಮತ್ತು ಅವರ ಪಕ್ಷಕ್ಕೆ ಭ್ರಷ್ಟಾಚಾರ ಕಳಂಕ ಅಂಟಿಕೊಂಡಿತ್ತು. ಕೇಜ್ರಿವಾಲ್ ಸೇರಿದಂತೆ ಸಾಲು ಸಾಲು ಎಎಪಿ ನಾಯಕರು ಜೈಲು ಸೇರಿದರು. ಎಎಪಿಯ ಮಂತ್ರಿ ಸತ್ಯೇಂದ್ರ ಜೈನ್ 2 ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿದ್ದರು. ಮನೀಶ್ ಸಿಸೋಡಿಯಾ ಕೂಡ 1.5 ವರ್ಷ ಜೈಲಿನಲ್ಲಿದ್ದರು. ಕೇಜ್ರಿವಾಲ್ 6 ತಿಂಗಳು ಜೈಲಿನಲ್ಲಿದ್ದರು. ಈ ಕೇಸ್ ಎಎಪಿ ಪಕ್ಷವನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ಟಿತ್ತು. ಅದರಿಂದಾಗಿಯೇ ಕಳೆದ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಎಪಿ ಪಕ್ಷ ಹೀನಾಯ ಸೋಲನುಭವಿಸಿತು. ಈಗ ಕೋರ್ಟ್ ತೀರ್ಪು ಕೇಜ್ರಿವಾಲ್ ಮತ್ತು ಆ ಪಕ್ಷಕ್ಕೆ ಸಂಜೀವಿನಿಯಾಗಿ ಸಿಕ್ಕಿದೆ. ನಾನು ಭ್ರಷ್ಟ ಅಲ್ಲ, ಪ್ರಾಮಾಣಿಕ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಸತ್ಯವೇ ಗೆಲ್ಲುತ್ತೆ ಅಂತಾನು ಹೇಳಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ನಮ್ಮ ವಿರುದ್ಧ ಪಿತೂರಿ ಮಾಡಿದ್ರು, ಮಾಧ್ಯಮಗಳು ನಮ್ಮನ್ನ ಭ್ರಷ್ಟ ಅಂತ ಕರೆದು, ಆದ್ರೆ ನಾವು ಪ್ರಾಮಾಣಿಕರು ಅಂತ ಕೋರ್ಟ್ ಹೇಳಿದೆ ಅಂತ ಕೇಜ್ರಿವಾಲ್ ನಿಟ್ಟುಸಿರು ಬಿಟ್ರು. हम हमेशा कहते थे सत्य की जीत होती है. हमें भारतीय न्याय प्रणाली पे भरोसा है. सत्य की जीत हुई. मैं हमेशा कहता था कि भगवान हमारे साथ है. मोदी जी ने और अमित शाह जी ने मिल के आज़ाद भारत का सबसे बड़ा राजनीतिक षड्यंत्र रचा. आम आदमी पार्टी को खत्म करने के लिए आम आदमी पार्टी के सबसे बड़े 5 नेताओं को जेल में डाल दिया गया. यहाँ तक कि सिटिंग चीफ मिनिस्टर, जो आज तक भारत के इतिहास में कभी नहीं हुआ, सिटिंग चीफ मिनिस्टर को उसके घर से घसीट कर जेल में डाला गया और 6 महीने तक जेल में रखा गया. हमारे उप मुख्यमंत्री मनीष सिसोदिया जी, उनको लगभग 2 साल तक जेल में रखा गया. पूरा का पूरा फर्जी केस था. हमारे ऊपर कीचड़ फेंका गया. 24 घंटे टीवी चैनलों के ऊपर डिबेट चलते थे, खबरें दिखाई जाती थी केजरीवाल भ्रष्ट है, केजरीवाल भ्रष्ट है. मैंने केवल अपनी जिंदगी में ईमानदारी कमाई है. इन्होंने झूठा केस लगाया और आज ये साबित हो गया
कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है, आम आदमी पार्टी कट्टर ईमानदार है। ಹಾಗಿದ್ರೆ ದೆಹಲಿ ಅಬಕಾರಿ ನೀತಿ ಪ್ರಕರಣ ಮೋದಿ ಮತ್ತು ಅಮಿತ್ ಶಾ ಅವರ ಪಿತೂರಿನ ಕೇವಲ ಕೇಜ್ರಿವಾಲ್ ಅವರನ್ನ ಮಣಿಸಲು ಮತ್ತು ದೆಹಲಿಯನ್ನ ಗೆಲ್ಲಲು ಮೋದಿ ಸರ್ಕಾರ ಇಂಥದ್ದೊಂದು ಷಡ್ಯಂತ್ರ ಮಾಡಿ ತನಿಖಾ ತಂಡಗಳನ್ನ ದುರ್ಬಳಕೆ ಮಾಡಿ ಸುಳ್ಳು ಕೇಸು ಹಾಕಿತಾ ಎಂಬ ಪ್ರಶ್ನೆ ಈಗ ಹುಟ್ಟುಕೊಳ್ಳುತ್ತೆ. ಕೋರ್ಟ್ ಹೇಳುತ್ತೆ ಪ್ರಾಥಮಿಕವಾಗಿ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ. ಹಾಗಿದ್ರೆ ಇಂತಹ ಸಡಿಲ ಪ್ರಕರಣದಲ್ಲಿ ತನಿಖಾ ತಂಡಗಳು ಆ ಪಕ್ಷದ ಮತ್ತು ಸರ್ಕಾರದ ದೊಡ್ಡವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವ ಅಗತ್ಯ ಏನಿತ್ತು? ಸಿಎಂ 6 ತಿಂಗಳು ಜೈಲಿನಲ್ಲಿದ್ರು, ಡಿಸಿಎಂ 1.5 ವರ್ಷ ಜೈಲಿನಲ್ಲಿದ್ರು, ಮಂತ್ರಿ 2 ವರ್ಷಕ್ಕೂ ಹೆಚ್ಚು ಸಮಯ ಜೈಲಿನಲ್ಲಿದ್ರು. ನ್ಯಾಯಾಲಯ ಅವರ ಜಾಮೀನು ಅರ್ಜಿಗಳನ್ನ ತಳ್ಳಿ ಹಾಕ್ತಾ ಇತ್ತು. ಈಗ ಪ್ರಕರಣದ ವಿಚಾರಣೆ ಮುಗಿಸಿರುವ ಕೋರ್ಟ್ 23 ಮಂದಿಯ ವಿರುದ್ಧವೂ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿದೆ. ಎಲ್ಲರೂ ಖುಲಾಸೆಯು ಮಾಡಿದೆ. ಒಬ್ಬರ ಮೇಲೂ ಸಾಕ್ಷ್ಯಾಧಾರ ಸಂಗ್ರಹಿಸಲು ತನಿಖಾ ತಂಡಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಈ ಪ್ರಕರಣದ ಬಗ್ಗೆ ಅನುಮಾನ ಬಂದೇ ಬರುತ್ತೆ. ಇದು ರಾಜಕೀಯ ದುರುದ್ದೇಶದಿಂದ ಸೃಷ್ಟಿ ಮಾಡಿರುವ ಪ್ರಕರಣ ಇರಬಹುದು ಎಂಬ ಶಂಕೆ ಮೂಡುತ್ತೆ. ಈ ಹಿಂದೆಯೂ ಇಂತಹ ಹಲವು ಪ್ರಕರಣಗಳು ಈ ದೇಶದಲ್ಲಿ ನಡೆದಿದೆ. 2G ಸ್ಕ್ಯಾಮ್ ಅಂದ್ರು, ಕಲ್ಲಿದ್ದಲು ಸ್ಕ್ಯಾಮ್ ಅಂದ್ರು, ಲಕ್ಷ ಕೋಟಿ ಹಗರಣ ಅಂದ್ರು. ಆದರೆ ಕೋರ್ಟ್ನಲ್ಲಿ ಯಾವುದು ಕೂಡ ಸಾಬೀತಾಗಿಲ್ಲ. ಅದರ ಹೆಸರಲ್ಲಿ ಇಲ್ಲಿ ರಾಜಕೀಯ ಅಧಿಕಾರ ಸ್ಥಾನಗಳು ಬದಲಾಯಿತೆ ಹೊರತು ಭ್ರಷ್ಟಾಚಾರಗಳು ಇವತ್ತಿಗೂ ಕೂಡ ಸಾಬೀತಾಗಿಲ್ಲ. ಈಗ ಭ್ರಷ್ಟಾಚಾರ ಕಡಿಮೆಯೂ ಆಗಿಲ್ಲ. UPA ವಿರುದ್ಧ ಹಲವು ಹಗರಣಗಳ ಆರೋಪ ಮಾಡಿದವರಲ್ಲಿ ಕೇಜ್ರಿವಾಲ್ ಮತ್ತು ಅವರ AAP ಮುಂಚೂಣಿಯಲ್ಲಿತ್ತು. ಅಂತಿಮವಾಗಿ UPA ವಿರುದ್ಧದ ಆರೋಪಗಳು ಲಾಭ ತಂದಿದ್ದು ಮೋದಿ ಶಾ ಜೋಡಿಗೆ. ಅವರು ಅಧಿಕಾರಕ್ಕೂ ಬಂದರು. ಆದರೆ ಯಾವ ಹಗರಣವನ್ನು ಸಾಬೀತು ಮಾಡಲು ಅವರಿಂದ ಸಾಧ್ಯ ಆಗಿಲ್ಲ. ಬಳಿಕ ಅವರು ಕೇಜ್ರಿವಾಲ್ ಮತ್ತು AAP ಮೇಲೂ ಆರೋಪ ಹೊರಿಸಿದರು, ಜೈಲಿಗೂ ತಳ್ಳಿದ್ರು, ಅಧಿಕಾರವನ್ನು ಕಿತ್ಕೊಂಡ್ರು. ಆದರೆ ಆರೋಪಗಳನ್ನು ಸಾಬೀತುಪಡಿಸಲು ಅವರಿಂದ ಸಾಧ್ಯ ಆಗಿಲ್ಲ. ಇದು ಕೇವಲ ರಾಜಕೀಯ ಅಧಿಕಾರದ ಸಂಗೀತ ಕುರ್ಚಿಯ ಆಟ ತರ ಕಾಣ್ತಾ ಇದೆ ಹೊರತು ಇಲ್ಲಿ ಯಾರಿಗೂ ಭ್ರಷ್ಟಾಚಾರವನ್ನು ತೊಡೆದು ಹಾಕುವ ಮನಸ್ಸು ಇದ್ದಂತಿಲ್ಲ. ಹಿಂದೆ UPA ಇದ್ದಾಗ ಭ್ರಷ್ಟಾಚಾರದ ಆರೋಪ ಬಂದಾಗ ಪ್ರಕರಣಗಳು ದಾಖಲಾಗ್ತಾ ಇತ್ತು, ತನಿಖೆ ನಡೀತಾ ಇತ್ತು. ಆದರೆ ಈಗ ಯಾರಾದರೂ ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಅವರು ದೇಶದ್ರೋಹಿಗಳಾಗ್ತಾರೆ, ರಾಷ್ಟ್ರ ವಿರೋಧಿಗಳಾಗ್ತಾರೆ, ಹಿಂದೂ ವಿರೋಧಿಗಳಾಗ್ತಾರೆ. ಈಗ ಬಹುತೇಕ ಮಾಧ್ಯಮಗಳು ಪ್ರಭುತ್ವದ ಬೂಟು ನೆಕ್ಕುತ್ತಾ ಇರುವುದರಿಂದ ಕೇಂದ್ರ ಪ್ರಭುತ್ವದ ಭ್ರಷ್ಟಾಚಾರಕ್ಕೆ ಪ್ರಶ್ನೆಗಳೇ ಇಲ್ಲದಂತಾಗಿದೆ. ಅವರು ಕೇವಲ BJP ವಿರೋಧಿ ಪಕ್ಷಗಳ ನಾಯಕರ ಮತ್ತು ಸರ್ಕಾರಗಳನ್ನು ಪ್ರಶ್ನೆ ಮಾಡೋಕೆ ನಿಂತಿದ್ದಾರೆ. UPA ಸರ್ಕಾರ ಮತ್ತು ಆಪ್ ಸರ್ಕಾರದ ವಿಚಾರಕ್ಕೆ ಬೊಬ್ಬೆ ಹೊಡೆದ ಮಾಧ್ಯಮಗಳು ಹಲವು BJP ನಾಯಕರ ಭ್ರಷ್ಟಾಚಾರದ ಬಗ್ಗೆ ಮೌನ ಆಗಿದೆ. ಅವರು ಅಸ್ಸಾಂನ CM ಹಿಮಂತನ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. ಮೋದಿ ಸರ್ಕಾರದ ಸ್ಕಿಲ್ ಇಂಡಿಯಾ ಸ್ಕ್ಯಾಮ್ ಬಗ್ಗೆ ಬೊಬ್ಬೆ ಹೊಡೆಯಲ್ಲ. ಕೇಂದ್ರ ಸರ್ಕಾರ ಹಲವು ಯೋಜನೆಗಳ ಹೆಸರಲ್ಲಿ ಲೂಟಿ ಹೊಡೆದಿರುವುದು ಅವರ ಕಣ್ಣಿಗೆ ಕಾಣೋದೇ ಇಲ್ಲ. ಮಧ್ಯಪ್ರದೇಶದ BJP ಸರ್ಕಾರದ ಸಾಲು ಭ್ರಷ್ಟಾಚಾರಗಳನ್ನು ಪ್ರಶ್ನಿಸೋದಿಲ್ಲ. ಅವರು ಪ್ರಶ್ನೆ ಮಾಡೋದು ವಿಪಕ್ಷಗಳ ಸರ್ಕಾರಗಳನ್ನು ಮಾತ್ರ. ಇಂತಹ ದೇಶದಲ್ಲಿ ಭ್ರಷ್ಟಾಚಾರ ಕೊನೆಯಾಗಲು ಹೇಗೆ ಸಾಧ್ಯ ಇದೆ ಹೇಳಿ? ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.